1947ಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಎಂಬುದು ಕನಸಾಗಿತ್ತು. ಈ ಕನಸನ್ನು ನನಸು ಮಾಡಲು ನಮ್ಮ ದೇಶದಲ್ಲಿ ಸಾವಿರಾರು ರೀತಿಯ ಸಂಗ್ರಾಮಗಳು ನಡೆದು 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಹಲವಾರು ಸಮಸ್ಯೆಗಳು ನಮ್ಮ ದೇಶದಿಂದ ತೊಲಗದೆ, ನಮ್ಮ ರಾಷ್ಟ್ರ ನಾಯಕರ ಕನಸಿನ ಭಾರತ ನಿರ್ಮಾಣವಾಗದೆ ಇಂದು ಕನಸಾಗಿಯೇ ಉಳಿದಿದೆ. ಈ ಎಲ್ಲಾ ಸಮಸ್ಯೆಗಳನ್ನು ತೊಲಗಿಸಿ ನಮ್ಮ ದೇಶವನ್ನು ಜಗತ್ತಿನ ಸರ್ವೋಚ್ಚ ರಾಷ್ಟ್ರವನ್ನಾಗಿ ಮಾಡಬೇಕಾದಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ. ನಮ್ಮ ದೇಶದ ಇಂದಿನ ಕನಸುಗಳನ್ನು ನನಸಾಗಿಸುವ ಹಾದಿಯಲ್ಲಿ ಸಣ್ಣ ಪ್ರಯತ್ನವೇ ಯುವಧ್ವಜ. ನಾ ಕಂಡ ಧ್ವಜ ಅಪರೂಪದ ಖನಿಜ, ರಾಷ್ಟ್ರಾಭಿಮಾನದ ಕಣಜ, ಅದುವೇ ನಮ್ಮ ಯುವಧ್ವಜ. ದೇಶ ನನ್ನದು, ನನ್ನದು ದೇಶ, ಎನ್ನದ ಮಾನವನೆದೆ ಸುಡುಗಾಡು. ಈ ಮಾತನ್ನ ನಮ್ಮ ಮೇಷ್ಟ್ರು ಹೇಳಿದಾಗ ಅಷ್ಟು ಅರ್ಥ ಆಗಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಯುವಧ್ವಜಕ್ಕೆ ಸೇರ್ಕೊಂಡ್ಮೇಲೆ ಈ ಮಾತಿನ ಅರ್ಥ ತಿಳಿತಾ ಬಂತು. ಯಾಕೆ ಅಂದ್ರೆ ಯುವಧ್ವಜದ ಉದ್ದೇಶನೂ ಕೂಡ ಈ ಮಾತಿನ ಅರ್ಥದ ತರಾನೇ. ಯುವಧ್ವಜ ಅಂತ ಹೇಳಿದ ತಕ್ಷಣ ಎಲ್ಲರಲ್ಲೂ ಖುಷಿ, ಸಂತೋಷ, ಕುತೂಹಲ ಮೂಡಿಸುತ್ತೆ. ತುಂಬಾ ಜನ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇದು ಹಿಂದಿರುವ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಲ್ಲೂ ದೇಶಾಭಿಮಾನವನ್ನು ಹುಟ್ಟಾಕುವ ಪ್ರಯತ್ನ. ಯುವಧ್ವಜ ಅಂದ್ರೆ ಬೀಯಿಂಗ್ ಗ್ರೇಟ್ಫುಲ್ ಟು ಅವರ್ ಕಂಟ್ರಿ ಅಂಡ್ ಅವರ್ ಕಲ್ಚರ್. ದೇಶದ ಹಳೆ ವೈಭವಗಳನ್ನ ನೆನೆಸ್ಕೊಂಡು ಹೊಸ ನಿರ್ಮಾಣದತ್ತ ದಾಪುಗಾಲಿಡೋದೇ ಯುವಧ್ವಜ. ಯುವಧ್ವಜ ಅಂದ್ರೆ ದೇಶದ ಹಿತಾಸಕ್ತಿ ಮತ್ತು ದೇಶಾಭಿಮಾನದ ಬಗ್ಗೆ ನೀಡುವ ಕಿರು ಮಾಹಿತಿಯ ತಂತ್ರ. ಈ ಯುವಧ್ವಜ ಸಂಘವು 2003ರಲ್ಲಿ ಅಸ್ತಿತ್ವಕ್ಕೆ ಬಂತು. ಮೊದಲಿಗೆ 3 ಜನ ಸ್ನೇಹಿತರು ಸೇರ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ಬಾವುಟ ಹಾರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಮುಂದೆ ಬೆಳೀತಾ ಬೆಳೀತಾ ಅವರ ಆಪ್ತ ಸ್ನೇಹಿತರೆಲ್ಲ ಇವರ ಜೊತೆಗೂಡಿದ್ರು. ನಾನು ಸಹ ಈ ಸಂಘಕ್ಕೆ ಸೇರ್ಕೊಂಡೆ. ಎಲ್ಲ ಸೇರಿ ಸಂಘ ಕಟ್ಟಿದ್ವಿ. ಈ ಸಂಘಕ್ಕೊಂದು ಹೆಸರಿಡ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾದ್ರೆ ಹೊಳೆದಿದ್ದೆ ಯುವಧ್ವಜ. ಯುವಧ್ವಜ ಅಂದ್ರೆ ಇಷ್ಟೇ, ಯುವಕರೆಲ್ಲ ಸೇರಿ ಧ್ವಜಾರೋಹಣ ಮಾಡಿ ಸಂಭ್ರಮಾಚರಣೆ ಮಾಡೋದು. ಇದರಲ್ಲಿ ಇನ್ನೂ ಒಂದು ಒಳಾರ್ಥ ಇದೆ. ಅದೇನಪ್ಪಾ ಅಂತಂದ್ರೆ ನಮ್ಮ ರಾಷ್ಟ್ರಕ್ಕೆ ಆಗ್ಲಿ ಅಥವಾ ನಮ್ಮ ಬಾವುಟಕ್ಕಾಗ್ಲಿ ಮುಪ್ಪಿಲ್ಲ. ಅದು ಯಾವಾಗ್ಲೂ ಯುವಕನಂತೆ ನಡೆಸ್ತಾ ಇರತ್ತೆ. ಹೀಗೆ ಮುಂದೆ ನಮ್ಮ ಒಂದು ಸಂಘದ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಒಂದು ಮೀಟಿಂಗ್ ಕರೆದ್ವಿ. ಅವಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಎಲ್ಲಾ ರೀತಿ ನೇಮಕ ಮಾಡಿದ್ವಿ. ಬ್ಯಾನರ್ ಮಾಡಿದ್ವಿ, ಲೆಟರ್ಡ್ ಆಯ್ತು, ಎಲ್ಲಾ ರೀತಿ ಒಂದು ಸಿದ್ಧತೆ ಆಯ್ತು. 2007ರಲ್ಲಿ ಒಂದು ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ಮ ಒಂದು ಯುವಧ್ವಜ ಸಂಘ ಲಾಂಚ್ ಆಯ್ತು. ಅಲ್ಲಿಂದ ಯುವಧ್ವಜದ ಮೂಲಕ ನಾನು ನಮ್ಮ ಸ್ನೇಹಿತರೆಲ್ಲ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತಂತಹ ಸಾವಿರಾರು ದೇಶಭಕ್ತರ ಕಥೆಗಳನ್ನ ಯುವಧ್ವಜದ ಪ್ರತಿ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿಸ್ತಾ 10 ವರ್ಷಗಳು ಸಾಗ್ಬಂದಿದ್ದೀವಿ. ನಮ್ಮ ವಿಚಾರಗಳನ್ನ ಮತ್ತೆ ಉದ್ದೇಶಗಳನ್ನ ಜನರಿಗೆ ತಲುಪಿಸೋದಿಕ್ಕೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಸೂಕ್ತವಾಗಿದೆ. ಆಗ ಹೊಳೆದಿದ್ದೇನೆ ಕಾರ್ಯಕ್ರಮಗಳು, ಧ್ವಜಾರೋಹಣ ಮತ್ತೆ ಪ್ರತಿ ಬಿಡುಗಡೆ. ಹೀಗೆ ನಮ್ಮ ಯುವಧ್ವಜದ ಸಂಘದ ಸದಸ್ಯರೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನಮ್ಗೆ ಅನ್ಸಿದ್ದೇನೆಂದ್ರೆ ಸ್ವತಂತ್ರಕ್ಕಾಗಿ ಸಾಕಷ್ಟು ಜನ ಹೋರಾಡಿದ್ದಾರೆ, ಆದ್ರೆ ಕೆಲವ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿತ್ತು. ಇನ್ನು ಅನೇಕ ದೇಶಭಕ್ತರು ನಮ್ಮ ದೇಶಕ್ಕಾಗಿ ಬೆವರು, ರಕ್ತ ಎರಡು ಜೊತೆಯಾಗಿ ಹರಿಸಿದ್ರಲ್ಲ, ಆ ಕಥೆಗಳನ್ನು ನಾವು ತಿಳ್ಕೊಂತ ಬೇರೆಯವ್ರಿಗೂ ತಿಳಿಸ್ಬೇಕು ಅನ್ನೋ ಸಣ್ಣ ಪ್ರಯತ್ನವೇ ಈ ಪ್ರತಿ ವರ್ಷ ಆಗಸ್ಟ್ 15ರಂದು ಯುವಧ್ವಜದ ಕಾರ್ಯಕ್ರಮಗಳ ಜೊತೆಗೆ ಪ್ರತಿ ಬಿಡುಗಡೆನೂ ಮಾಡ್ತಾ ಬಂದಿದ್ದೀವಿ. 2007ರಲ್ಲಿ ಬಾಲಗಂಗಾಧರ ತಿಲಕರ ಬಗ್ಗೆ, 2008 ವಿ ಡಿ ಸಾವರ್ಕರ್, 2009 ವಸುದೇವ್ ಬಲವಂತ್ ಪಡ್ಕೆ, 2010 ತಾತ್ಯಾ ಟೋಪೆ, 2011 ಉದ್ದಮ್ ಸಿಂಗ್, 2012 ರಾಮ್ ಪ್ರಸಾದ್ ಬಿಸ್ಮಿಲ್, 2013 ಅಶ್ಫಾಕ್ ಉಲ್ಲಾ ಖಾನ್, 2014ರಲ್ಲಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ. ಹೀಗೆ ಇವರೆಲ್ಲರ ಬಗ್ಗೆ ಕಿರು ಮಾಹಿತಿ ನೀಡ್ತಾ ಬಂದಿದ್ದೀವಿ. ಇಂತಹ ಅನೇಕ ದೇಶಭಕ್ತರ ಕಥೆಗಳನ್ನು ತಿಳ್ಕೊಳ್ತಾ ನಮ್ಮಲ್ಲೂ ದೇಶಾಭಿಮಾನವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ತಾ ಬಂದ್ರೆ
ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲು ಸಾಧ್ಯ. ನೀವು ಪತ್ರಿಕೆಗಳು ಕೊಡೋದ್ರಿಂದ ಏನಾಗುತ್ತೆ ಅಂತ ಅದರಲ್ಲಿ ಹುಡುಕಿ ಅವ್ರ ವಿಚಾರ ನಮಗೆ ಗೊತ್ತಿಲ್ಲ. ಆ ವಿಚಾರನ ನೀವು ಎಲ್ಲೋ ಹುಡುಕಿ ಕಷ್ಟ ಬಿದ್ದು ಮಾಡಿ ತಂದು ಸೇರಿಸ್ತಿರೋದ್ರಲ್ಲಿ ಫೋಟೋ ಸಮೇತ ಇರುತ್ತೆ. ಅವ್ರು ನೋಡಿದ ತಕ್ಷಣ ಅದು ಜ್ಞಾಪಕ ಬರುತ್ತೆ. ಅವರ ಅಚೀವ್ಮೆಂಟ್, ಅವ್ರು ಏನು ಸಾಧನೆ ಮಾಡಿದ್ದಾರೆ, ಆ ಸಾಧನೆಗೋಸ್ಕರ ಎಷ್ಟು ಕಷ್ಟ ಬಿದ್ದು, ಆ ಸಾಧನೆಗೆ ಜನ ಜ್ಞಾಪಿಸ್ಕೊಂಬಲ್ಲ ಯಾಕೆ, ಈ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ಏನಾಗುತ್ತೆ ಅಂದರೆ ನಮಗೆ ಇಂಥ ಜನ ಇನ್ನೂ ಎಷ್ಟೋ ಜನ ಇರ್ಬೋದು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಈ ಯುವ ಧ್ವಜ ಮೈನಾಗಿ ಪ್ರಮುಖವಾಗಿ ಯುವಕರನ್ನು ಅಳವಡಿಸ್ಕೊಂಡು ಕೆಲವು ಅತ್ಯಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ. ಅದರಲ್ಲಿ ಈ ನಮ್ಮ ಭಾರತದ ಸಮರ ಸಂಗ್ರಾಮದಲ್ಲಿ ಮಾಡಿದಂಥ ಮಹನೀಯರ ಪಟ್ಟಿಗಳನ್ನ ಒಬ್ಬೊಬ್ಬರನ್ನ ಒಂದೊಂದು ವರ್ಷಕ್ಕೂ ಅದನ್ನು ತಿಳುವಳಿಕೆಗೆ ಜನತೆಗೆ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಮುಖ್ಯವಾದ್ದು. ಯಾಕೆಂದರೆ ಹಿಂದೆ ಆಗಿರೋದು ಮುಂದಿನ ತಿಳ್ಕೊಳ್ಳಿ, ನಮ್ಮ ಮುಂದಿನ ಜನಾಂಗ ತಿಳ್ಕೊಳ್ಳಿ, ಮುಂದಿನ ಯುವಕರಲ್ಲಿ ಅದು ಹೊಮ್ಮಿಲ್ಲಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದಾಗ ನಾಟಕ, ನೃತ್ಯ, ಮೂಕಾಭಿನಯ ಮತ್ತು ಗೀತೆ, ಈ 4 ಪ್ರಮುಖ ಅಂಶಗಳನ್ನ ನಾವು ತಗೊಂಡ್ವಿ. ಯಾಕೆ ಅಂತಂದ್ರೆ ನಾಟಕ ಆಗಿರ್ಬೋದು ಅಥವಾ ಮೂಕಾಭಿನಯ ಆಗಿರ್ಬೋದು, ಇದ್ರ ಮೂಲಕ ಸಾಮಾಜಿಕ ಪಿಡುಗುಗಳನ್ನ ಹೋಗ್ಲಾಡಿಸೋದು ಅಥವಾ ಒಂದು ಸಾಮಾಜಿಕ ಕಳಕಳಿಗಳನ್ನ ಎತ್ತಿ ಹಿಡಿತಕ್ಕಂತ ಒಂದು ಪ್ರಯತ್ನ. ಇನ್ನು ಗೀತೆ ಮತ್ತೆ ನೃತ್ಯ ರೂಪಕಕ್ಕೆ ಬಂದ್ರೆ ನಮ್ಮ ಒಂದು ದೇಶಾಭಿಮಾನವನ್ನ ಜಾಗೃತಿಗೊಳಿಸುವಂತ ಒಂದು ವಿಷಯಗಳನ್ನ ಹೆಚ್ಚಾಗಿ ತಗೊಂಡ್ವಿ. ಈ ಮೂಕಾಭಿನಯಕ್ಕೆ ಪ್ರಮುಖವಾಗಿ ಬಂದ್ರೆ ಎಲ್ರು ಮಾಡೋ ತರ ಮೈಮ್ ಅಂತ ನಾವೇನ್ ಕರಿತೀವಿ, ಇದು ಆ ತರ ಅಲ್ಲ. ಇದು ಯಾವ ರೀತಿ ಅಂತಂದ್ರೆ ಭಾಷೆಗಿಂತ ಭಾವನೆ ಮುಖಾಂತರ ಜನರಿಗೆ ಒಂದು ಸಂದೇಶವನ್ನ ಕೊಡತಕ್ಕಂಥದ್ದು. ಅಂದ್ರೆ ಸಾಮಾನ್ಯನು ಕೂಡ ಆ ಒಂದು ಸಂದೇಶವನ್ನ ಅರ್ಥ ಮಾಡ್ಕೊಬೇಕು, ಆ ಒಂದು ಉದ್ದೇಶದಿಂದ ನಾವು ಈ ಮೂಕಾಭಿನಯವನ್ನ ತಗೊಂಡ್ವಿ. ಇನ್ನು ನಾಟಕದ ಮುಖಾಂತರ ಜನರಿಗೆ ಎಂತ ಒಂದು ಸಂದೇಶನಾದ್ರೂ ಕೂಡ ಸುಲಭವಾಗಿ ತಲುಪಿಸ್ಬೋದು. ಸೊ ಅದಕ್ಕೋಸ್ಕರ ನಮ್ಮದೇ ಆದಂತ ಒಂದು ಕತೆ ಬರೆದು ಅದಕ್ಕೆ ಒಂದು ಡೈಲಾಗ್ಸ್ ಅನ್ನ ಹಾಕಿ ಆ ಒಂದು ನಾಟಕವನ್ನ ನಾವು ಪ್ರತಿ ವರ್ಷನೂ ಕೂಡ ತೋರಿಸ್ತಾ ಬಂದ್ವಿ. 2008ರಲ್ಲಿ ಭಾವೈಕ್ಯತೆ ಅನ್ನೋ ಒಂದು ಮೂಕಾಭಿನಯನ ಪ್ರದರ್ಶಿಸಿದ್ವಿ. ಆ ಒಂದು ಪ್ರಶ್ನೆನಲ್ಲೇ ತಿರ್ಗಾ ನಾವು ಮುಂದಿನ ವರ್ಷ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆಗ ನಮ್ಮ ಸದಸ್ಯರಲ್ಲೇ ಒಬ್ರು ಐಡಿಯಾ ಕೊಟ್ರು, ನಾವು ಹೋದ್ಸತಿ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಯಾವ ರೀತಿ ದೇಶ ಹಾಳಾಗತ್ತೆ ಅಂತ ತೋರ್ಸಿದ್ವಿ. ಈ ಸತಿ ಅಧಿಕಾರ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ದೇಶ ಏನಾಗತ್ತೆ ಅಂತ ತೋರ್ಸೋಣ ಅಂತ ಹೇಳಿದ್ರು. ಹಾಗೆ ಸತ್ಯದ ಕಿಡಿ ಪಾರ್ಟ್ 2 ಅನ್ನೋ ಒಂದು ಕಾನ್ಸೆಪ್ಟ್ ಹುಟ್ಕೊಂಡು ಅದನ್ನ ಒಂದು ನಾಟಕ ಆಗಿ ಮಾಡಿದ್ವಿ. ಆವಾಗ ನಮ್ಮಲ್ಲಿ ಇನ್ನ ಪ್ರಶ್ನೆಗಳು ಜಾಸ್ತಿ ಆಗ್ತಾನೆ ಹೋಯ್ತು. ಸರಿ, ಆವಾಗ ನಮ್ಗೆ ಇಲ್ಲಿ ಸಭೆನಲ್ಲಿ ವಯಸ್ಸಾಗಿರೋರ್ನೆಲ್ಲ ನೋಡ್ತಾ ಇದ್ವಿ. ಸೊ ಅವಾಗ ಮೈಂಡಿಗೆ ಬಂದಿದೆ, ಒಂದು ಸೋಷಿಯಲ್ ಕಾಸ್ಗೋಸ್ಕರ ಒಂದು ಡ್ರಾಮಾ ಮಾಡಬೇಕು ಅಂತ ಎಲ್ಲರೂ ಆಸೆ ಪಟ್ರು. ಆವಾಗ ನಿಮ್ದೇ ಕತೆ ಅನ್ನೋ ಒಂದು ಡ್ರಾಮಾನ ಮಾಡಿದ್ವಿ. ಆ ನಿಮ್ದೇ ಕತೆ ಆದಮೇಲೆ ಅದೇ ವರ್ಷದಲ್ಲಿ ನಾವು ಇನ್ನೊಂದು ಮೈಮ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಮೈಮ್ ಆ್ಯಕ್ಚುಲಿ. ಅದು ತುಂಬ ಕಷ್ಟಪಟ್ಟು ಮಾಡಿದಂಥ ಮೈಮ್ ಇದು. ಆರೋಗ್ಯ ಭಾರತ ಅಂತ ಈ ಮೂಕಾಭಿನಯದ ಹೆಸರು. ಏನಂದರೆ ನಮ್ಮಲ್ಲಿ ಕ್ಲೀನ್ಲಿನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಇಲ್ಲಾಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಮೂಕಾಭಿನಯದಲ್ಲಿ ತೋರ್ಸಕೊಳ್ತೀವಿ. 2013ರಲ್ಲಿ ನಾವು ಒಂದು ಏನಾದರೂ ಸಾಧನೆ ಮಾಡೋ ಅಂಥ ಕಾನ್ಸೆಪ್ಟ್ ಮಾಡಬೇಕು ಅಂತ ನಮ್ಮಲ್ಲೆಲ್ಲ ನಮ್ಮ ಯುವಧ್ವಜ ಸದಸ್ಯರಿಗೆ ಆಸೆ ಇತ್ತು. ಅದಕ್ಕೆ ನಾವು ಮಾಡಿದ್ದೇನಪ್ಪ ಅಂದರೆ ಸೋಲು ಗೆಲುವು ಅಂತ ಒಂದು ನಾಟಕವನ್ನು ತಗೊಂಡ್ವಿ. ಆ ವರ್ಷನೇ ಇನ್ನೊಂದು ಬಹು ಮುಖ್ಯವಾದ ಮೂಕಾಭಿನಯವನ್ನು ಕೂಡ ಮಾಡಿದ್ವಿ, ಗರ್ವಭಂಗ ಅಂತ. 2014ಕ್ಕೆ ಬಂದರೆ ನಮ್ಮಲ್ಲೊಂದು ಪ್ರಶ್ನೆ ಇತ್ತು, ಇಷ್ಟು ದಿನ ಈ ಥರ ಮಾಡಿದ್ವಲ್ಲ, ಇನ್ನು 2014ಕ್ಕೆ ಇನ್ನು ಯಾವ ಥರ ಕಾನ್ಸೆಪ್ಟ್ಸ್ನ ನಾವು ಹುಡುಕ್ಬೇಕು ಅಂತ. ಆವಾಗ ನಮ್ಮ ಸದಸ್ಯ ಒಬ್ಬ ಯಾರೋ ಹೇಳ್ದ, ಈ ವರ್ಷ ಕಾರ್ಗಿಲ್ ಹಾಗೆ 15ನೇ ವರ್ಷ ಅಂತ. ಆವಾಗ ನಮ್ಮ ಮನ್ಸಿಗೆ ಅನಿಸ್ತು, ಆ ಮಿಲ್ಟ್ರಿ ಅಲ್ಲಿ ಅಷ್ಟು ಕಷ್ಟಪಟ್ರಲ್ಲ ಕಾರ್ಗಿಲ್ ಆರ್ಮಿಯಲ್ಲಿ, ಅವ್ರಿಗೊಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ನಮಗೆ ಬಹಳ ಒಂದು ಕಿಚ್ಚು ಬಂತು, ಆಸೆನೂ ಹುಟ್ಟಿತು. ಅದಕ್ಕೆ ನಾವೇನು ಮಾಡಿದ್ವಿ, 2014ನೇ ಇಸ್ವಿಯಲ್ಲಿ ನಾಟಕ ಆಗಿರ್ಬೋದು ಮತ್ತು ಮೂಕಾಭಿನಯ ಆಗಿರ್ಬೋದು ಆರ್ಮಿ ಓರಿಯೆಂಟೆಡ್ ಅಂತ ಡಿಸೈಡ್ ಮಾಡಿ 2014ರಲ್ಲಿ ನಮ್ಮ ಸಂದೇಶ ಅನ್ನೋ ಒಂದು ನಾಟಕನ ತಂದ್ವಿ. ಹಾಗೆ ಮೂಕಾಭಿನಯವು ನನ್ನ ಭಾರತ ಅನ್ನೋ ಮೂಕಾಭಿನಯವನ್ನು ತಂದ್ವಿ. ಹೋದ ವರ್ಷ ಅಂತೂ ಕಾರ್ಗಿಲ್ 15ನೇ ವರ್ಷದ ವಿಜಯೋತ್ಸವ ಅಂತ ಆಚರಿಸಿದ್ರು.
ಅದಂತೂ ನನಗೆ ಇವತ್ತಿಗೂ ನಮ್ಮ ಮನೆಯಲ್ಲಿ ಕಂಪ್ಯೂಟ್ರಲ್ಲಿ ಹಾಕಿದ್ರೆ ನಾನು ಇವತ್ತಿಗೂ ಅಳ್ತೀನಿ. ಅಷ್ಟೂ ತುಂಬ ಚೆನ್ನಾಗಿ ಅವರು ನಡೆಸ್ಕೊಟ್ರು. ಅದನ್ನ ಕಣ್ಣಲ್ಲಿ ಪ್ರತಿಯೊಬ್ಬರು ಬಂದಿದ್ದವರೆಲ್ಲ ಕಣ್ಣೀರು ಹಾಕೊಂಡು, ಅಂದರೆ ಅವ್ರ ಬಗ್ಗೆ ನಮಗೆ ಅಷ್ಟು 4 ಕಣ್ಣೀರು ಬಂತಲ್ಲ ಅನ್ನೋ ಒಂದು ಸಮಾಧಾನ. ಹೀಗೆ ನಾವು ನಾಟಕ ಮತ್ತು ಮೂಕಾಭಿನಯ ಮೂಲಕ ಯುವ ಧ್ವಜದಲ್ಲಿ ಪ್ರದರ್ಶಿಸ್ತಾ ಬಂದಿದ್ದೀವಿ. ಇದ್ರ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಒಂದು ಕಲೆ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರೋದನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಮತ್ತು ನಮ್ಮ ಈ ಪರಿಸರನೂ ನಮ್ಮದೇ, ಈ ರೋಡು ನಮ್ಮದೇ. ಹೀಗೆ ನಮಗೆ ನನ್ನ ಗಾಡಿ ನನ್ನ ಕಾರು ಅಂತ ಹೆಂಗಿರುತ್ತೆ, ಈ ಭಾರತ ಕೂಡ ನನ್ನ ಭಾರತ ಅನ್ನೋ ಒಂದು ಫೀಲ್ ಬರಬೇಕು ಅನ್ನೋದೇ, ಅವೇರ್ನೆಸ್ನ ಕ್ರಿಯೇಟ್ ಮಾಡೋದೇ ಯುವಧ್ವಜ ಮೋಟೋ ಆಗಿದೆ. ಈ ನಮ್ಮ ಯುವಧ್ವಜದಿಂದ ದೇಶಕ್ಕೋಸ್ಕರ ಸರಿಯಾದ ದಾರಿಯಲ್ಲಿ ಅಳಿಲು ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ. ಒಂದು ಫಂಕ್ಷನ್ ಮಾಡಬೇಕಾದ್ರೆ ಅದ್ರ ಹಿಂದೆ ಎಷ್ಟೆಲ್ಲ ತಯಾರಿ ಇರುತ್ತೆ, ಪ್ರಿಪ್ರೇಷನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತು. ಆಗಸ್ಟ್ 15 ಹಿಂದಿನ ದಿವಸ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ನಮ್ಮ ಅಶಕ್ತ ಪೋಷಕ ಸಭೆಯ ಮಕ್ಕಳೆಲ್ಲ ಬಂದು ನಮ್ಮ ಜೊತೆ ಸೇರಿ ಉತ್ಸಾಹದಿಂದ ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಆ ಪ್ರಿಪ್ರೇಷನ್ಸ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡೋರು. ಅದಾದಮೇಲೆ ಅವ್ರನ್ನೂ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಯಾಕೆ ಇನ್ವಾಲ್ವ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸೊ ಅವಾಗ ಬಂದಿದ್ದೆ, ಡ್ಯಾನ್ಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ವಿ. ಅವ್ರಿಗೆ ಹಾಡಾಡೋಕ್ಕೆ ಚಾನ್ಸ್ ಕೊಟ್ವಿ. ಒಬ್ಬ ಅಂತೂ ಏಕಪಾತ್ರ ಅಭಿನಯ ಮಾಡ್ದ, ಬಹಳ ಸೂಪರಾಗಿ ಮಾಡ್ದ. ಅದಾದಮೇಲೆ ನಮ್ಮ ಡ್ಯಾನ್ಸಲ್ಲಂತೂ ಡ್ಯಾನ್ಸ್ ವಿಷಯಕ್ಕೆ ಬಂದರೆ ಆ ಚಿಕ್ಕ ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಡ್ಯಾನ್ಸ್ ಕಲಿಯೋಕ್ಕೆ, ಅಣ್ಣ ಪ್ಲೀಸ್ ನನಗೆ ಹೇಳ್ಕೊಡಿ, ನಾನು ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಅವರೆಲ್ಲ ಮುಂದೆ ಬಂದರು. ಅಷ್ಟು ಜನನ ನಾನು ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ದು ಮಾತ್ರ ನಿಜವಾಗ್ಲೂ ಆ ಎಕ್ಸ್ಪೀರಿಯೆನ್ಸು ಮರೆಯೋಕ್ಕಾಗಲ್ಲ. ಹೇಗಿತ್ತು ಅಂತ ಹೇಳಿದ್ರೆ, ಅವರೆಲ್ಲ ಅವ್ರು ತೋರಿಸಿದ್ದು ಉತ್ಸಾಹ ಮತ್ತು ಅವ್ರು ತೋರಿಸಿದ್ದು ಶ್ರಮ ನನಗೂ ನಿಜವಾಗ್ಲೂ ನನ್ನೇ ನಾಚಿಸ್ಬಿಡ್ತು. ಸೊ ಅದರಿಂದ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಪ್ರೋಗ್ರಾಮ್ಸಲ್ಲಿ ಡ್ರಾಮಾ ಮೈಮು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ, ಅದೇ ಒಂದು ರೇಂಜ್ಗೆ ಡ್ಯಾನ್ಸೂ ಬರ್ತಾಯಿತ್ತು ಅಂತ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಾಗ ತುಂಬ ಖುಷಿ ಆಯಿತು. ಆ ಮಕ್ಕಳು ತೋರಿಸಿದ್ದು ಒಂದು ಡೆಡಿಕೇಶನ್ ಆಗಿರ್ಬೋದು, ಅವ್ರು ತೋರಿಸಿದ್ದು ಒಂದು ಕಷ್ಟ ಆಗಿರ್ಬೋದು, ಸಕ್ಕತ್ತಾಗಿ ಮಾಡಿದ್ರು ಡ್ಯಾನ್ಸ್ ಮಾತ್ರ. ನಂಗೆ ತುಂಬ ಖುಷಿ ಇದೆ. ಆ ಸ್ವತಂತ್ರ ದಿನಾಚರಣೆ ದಿನ ಈ ಯುವಜನ ಹುಡುಗರು ಎಲ್ಲ ಥರ ನಾಟಕಗಳು ಡ್ಯಾನ್ಸ್ಗಳು ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಡೋಕೆ ಶುರು. ಅದರಲ್ಲೂ ನಮ್ಮ ಆಶ್ರಮದ ಮಕ್ಕಳಿಗೂ ಸೇರಿಸ್ಕೊಂಡು ಸಹಕರಿಸಿದ್ರು. ಹಾಗಾಗಿ ಅದು ನೋಡಿ ನಿವಾಸಿಗಳು ಕೂಡ ತುಂಬ ಆಸೆ ಆಯಿತು. ಅವ್ರಿಗೂ ಒಂದು ಡ್ರಾಮಾ ಅಂತ ಹೇಳಿ ಅವ್ರಿಗೂ ಮಾಡಿಸಿದ್ರು. ಅದೆಲ್ಲ ಮಾಡಿಸಿದ್ಮೇಲೆ ಇದನ್ನ ನಾವು ತಂದೆ ತಾಯಿಗಳಿಗೆ ತುಂಬ ನೋಡಿ ಸಂತೋಷನೂ ಆಯಿತು, ಪ್ರೋತ್ಸಾಹ ಕೊಡಬೇಕು ಆದಷ್ಟು ಇವ್ರಿಗೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡ್ವಿ. ಹಾಗಾಗಿ ಪ್ರತಿ ವರ್ಷನೂ ಈ ಮಕ್ಕಳು ಒಂದೊಂದು ಥರ ಒಂದು ಮನೋರಂಜನೆ ಕೊಡ್ತಾ ಇರೋದು ನೋಡಿ ತುಂಬ ಸಂತೋಷ ಆಗಿ ನಮಗೆ ಎಷ್ಟು ಹೇಳ್ಕೊಡಕ್ಕಾಗಲ್ಲ ಅಷ್ಟು ಸಂತೋಷ ಆಗ್ತಾ ಇತ್ತು. ಹೀಗೆ ವಿಚಾರಗಳನ್ನ ತಿಳಿಸ್ತಾ ಬಂದಿರ್ಬೇಕಾದ್ರೆ ನಾವು ಯಾಕೆ ಮಕ್ಕಳಲ್ಲೂ ಏನಾರ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಕೋಬಾರ್ದು ಅಂತ ಅನ್ಕೊಂಡ್ವಿ. ಆಗ ಮಕ್ಕಳಲ್ಲಿ ಒಂದಷ್ಟು ಕಾಂಪಿಟೇಷನ್ಸ್ನ ಇಟ್ಕೊಂಡ್ವಿ. ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಆಗಿರ್ಬೋದು, ಹೀಗೆ ಹಲವಾರು ಕಾಂಪಿಟೇಷನ್ಸ್ನ ಮೂಲಕ ಮಕ್ಕಳಲ್ಲೂ ದೇಶಾಭಿಮಾನನ ಮೂಡಿಸ್ಬೇಕು ಅಂತ. ಯುವಧ್ವಜ ಅನ್ನೋದು ಧ್ವಜಕ್ಕೆ ಮುಪ್ಪೇ ಇಲ್ಲ, ಅದಕ್ಕೋಸ್ಕರ ಆ ಯುವಧ್ವಜನ ಅವ್ರ ಹೆಸರಿಟ್ರು. ಆಮೇಲೆ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಅಶಕ್ತ ಪೋಷಕ ಸಭೆಯ ಸಹಕಾರ, ಅಲ್ಲಿ ಆಡಳಿತ ಮಂಡಳಿಯವರು ಮತ್ತು ಸ್ಟಾಫು ಇವರೆಲ್ಲ ಭಾಳಷ್ಟು ಸಹಕಾರ ಕೊಟ್ಟರು ಫ್ಲಾಗ್ ಆರ್ಟಿಂಗ್ ಮಾಡೋದಕ್ಕೆ ಮತ್ತು ವಿವಿಧ ವಿನೋದಾವಳಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ. ನಮ್ಮ ಅಶಕ್ತ ಪೋಷಕ ಮಕ್ಕಳನ್ನು ಸೇರಿಸ್ಕೊಂಡು ಭಾಳಷ್ಟು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಈ ವಿಜೃಂಭಣೆಯಿಂದ ಇದು ಮಾಡಬೇಕಾದ್ರೆ ಇವರು ಬೆಳಗ್ಗೆ ಬಂದರೆ ಹುಡುಗರು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಬಂದು ರಾತ್ರಿ 11 ಗಂಟೆ ತನಕ ಇರೋರು. ಆದರೆ ನಾವು ಅದೇನೆ ನಾನು ನಮ್ಮ ಹುಡುಗನ ಕೇಳ್ತಾ ಇದ್ದೆ, ಅವ್ರ ತಂದೆ ತಾಯಿಗಳೇನು ಅನ್ನೋದೇನಪ್ಪ ಹೇಳಿ ಅವರಿಗೆ ಅವರ ತಂದೆ ತಾಯಿಗಳು ಭಾಳಷ್ಟು ಎನ್ಕರೇಜ್ ಕೊಡೋರು. ಯುವಧ್ವಜ ಸಂಘದಲ್ಲಿ ಕಾರ್ಯಕ್ರಮಗಳ ಜೊತೆಗೆ ಕಾರ್ಯಕ್ರಮದ ನಿರೂಪಣೆ ಕೂಡ ಬಹಳ ಯಶಸ್ಸನ್ನ ಕಂಡಿದೆ. ಆಂಕರಿಂಗ್ ನಲ್ಲಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಬಂದಾದ್ಮೇಲೆ ಹಾಗೂ ಪ್ರೆಸೆಂಟ್ ಸಿಚುಯೇಷನ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಬಂತು. ಪ್ರತಿ ವರ್ಷನೂ ಕೂಡ ಡಿಫ್ರೆಂಟ್ ಇನ್ಫಾರ್ಮೇಶನ್ ಬಗ್ಗೆ ನಮ್ಮ ಆಂಕರಿಂಗು ಮೂಡ್ ಬಂದಿದೆ. 2009ರಲ್ಲಿ ಚಾಪೇಕಾರ್ ಸಹೋದರರು, ವಿ.ಡಿ. ಸಾವರ್ಕರ್ ಹಾಗೂ ಮದನ್ ಲಾಲ್ ಧಿಂಗ್ರಾ ಅವ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. 2010ರಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್ ಹಾಗೂ ಅವರ ಕ್ರಾಂತಿಕಾರಿ ತಂಡ ಸೇರಿ ಮಾಡಿದಂತಹ ಕಾಕೋರಿ ಟ್ರೈನ್ ಲೂಟಿಯ ಬಗ್ಗೆ ಹಾಗೂ ಅವರೆಲ್ಲರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ಟಿದೆ.
ಪ್ರಪಂಚದ ಯಾವುದೇ ದೇಶದಲ್ಲಿ 8 ವರ್ಷದ ಹುಡುಗನಿಂದ 80 ವರ್ಷದ ಮುದುಕನ ತನಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ. 2011ರ ನಿರೂಪಣೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಅನಂತ ಲಕ್ಷ್ಮಣ ಕಾಂತರೆ, ಖುದಿರಾಮ್ ಬೋಸ್, ಝಲ್ಕರಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸೂಫಿ ಅಂಬಾ ಪ್ರಸಾದ್ ಹಾಗೂ ಕುವರ್ ಸಿಂಗ್ ಇವರ ಬಗ್ಗೆ ಮಾಹಿತಿನ ಕೊಟ್ವಿ. 2012ರ ನಿರೂಪಣೆಯಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ವಿ. ಅಂದ್ರೆ ಹೇಗೆ ಶುರು ಆಯ್ತು, ಹೇಗೆ ಕೊನೆಗೊಂಡು ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ವಿ. 2013ರ ನಿರೂಪಣೆಯಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ನ ಹಾಳು ಮಾಡಿ ಬ್ರಿಟಿಷರು ಅವರ ಎಜುಕೇಶನ್ ಸಿಸ್ಟಮ್ನ ಹೇಗೆ ತಂದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ವಿ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಲ್ಲೇ ನಿರೂಪಣೆಯಲ್ಲೂ ಕೂಡ ನಮ್ಮ ದೇಶ ಪ್ರೇಮವನ್ನ ಜಾಗೃತಿಗೊಳಿಸ್ತಾ ಇದ್ದೀವಿ ಅನ್ನೋ ಹೆಮ್ಮೆ ನಮಗೆಲ್ಲ ಇದೆ. ನನ್ನ ಈ 10 ವರ್ಷದ ಆಶ್ರಮದ ಅನುಭವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲವೂ ನಡೀತಾ ಇದೆ. ಆದರೆ ಹೆಚ್ಚು ಈ ಯೂತ್ಸು ಇವುಗಳು ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಯುವ ಧ್ವಜರು ಹಿಂದೆ ನಡೆದ ಸ್ವಾತಂತ್ರ್ಯಕ್ಕೆ ಹೋರಾಡದ ಮಹಾ ವ್ಯಕ್ತಿಗಳ ಪರಿಚಯ ನಮಗಿಲ್ಲ ಮತ್ತು ಓದಿದ್ರೂ ಮರ್ತಿರ್ತೀವಿ. ಅದನ್ನು ಪುನಃ ನೀವು ಪ್ರಕಟಿಸ್ತಾ ಇದ್ದೀರಾ. ನಿಮ್ಮ ಮ್ಯಾಗಝೈನ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಪ್ಲಸ್ ಅದರ ದೃಶ್ಯಗಳು ಬೇರೆ ಬೇರೆ ಕೊಡ್ತಾ ಇದ್ದೀರಾ. ಅದು ಮನಸ್ಸಿಗೆ ತುಂಬ ಹಿತಕರವಾಗಿದೆ. ಒಂದು ಪ್ರೋಗ್ರಾಮ್ ನಡೆಸಬೇಕು ಅಂದರೆ ಏನೇನು ಇಂಪಾರ್ಟೆಂಟ್, ಏನೇನು ವಿಷಯ ಗೊತ್ತಿರಬೇಕು, ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಕಲ್ತ್ಕೊಂಡೆ. ಏನು ಹೇಳುವ ಅಂದರೆ ಎಷ್ಟು ಟೀಮ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡೆ ಇಲ್ಲಿ. ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡೆ. ಒಂದು ಸ್ಕ್ರಿಪ್ಟ್ ವರ್ಕ್ ಆಗಲಿ, ಒಂದು ಸ್ಟೋರಿ ರೈಟಿಂಗ್ ಆಗಲಿ, ಎಲ್ಲ ಎಷ್ಟೊಂದು ವಿಷಯಗಳಿರುತ್ತೆ ಒಂದು ಪ್ರೋಗ್ರಾಮ್ ನಡೆಸಬೇಕು ಅಂದಾಗ. ಅದೆಲ್ಲ ಇವೆಂಟ್ ಮ್ಯಾನೇಜಿಂಗ್ ಸ್ಕಿಲ್ಸ್ನೆಲ್ಲ ಇಲ್ಲಿ ಬಂದು ಕಲ್ತ್ಕೊಂಡಿರುತ್ತೆ. ಅದ್ರ ಜೊತೆ ವೃದ್ಧರನ್ನ ಈಗಿನ ಕಾಲದಲ್ಲಿ ಒಂಚೂರು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಂತ ವೃದ್ಧರನ್ನ ಯಾವ ಥರ ನೋಡ್ಕೊಬೇಕು ಅನ್ನೋದನ್ನ ಈ ಅಶಕ್ತ ಪೋಷಕ ಸಭೆಯಲ್ಲಿ ಬಂದು ಕಲ್ತ್ಕೊಂಡಿದ್ದೀನಿ. ಅದರಿಂದ ನಮ್ಮ ತಂದೆ ತಾಯಿನ ನಾನು ಹೆಂಗೆ ನೋಡ್ಕೊಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡೋದು ಒಂದು ದೊಡ್ಡ ಒಂದು ಕೆಲಸ ಮತ್ತು ಅವರಲ್ಲಿರುವ ಒಂದು ದೊಡ್ಡ ಗುಣ ನಮ್ಮ ಯುವಜನತೆಯಲ್ಲಿ. ಇದರಲ್ಲಿ 2012 ನನಗೊಂದು ಇಷ್ಟ ಆಗಿದ್ದ ವಿಷಯ ಏನು ಅಂದರೆ, ನಾವೇನೇ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ರು, ಒಂದು ನ್ಯೂಸ್ ಲೆಟರಲ್ಲಾಗಲಿ, ಒಂದು ಫ್ರೀಡಮ್ ಫೈಟರ್ ಬಗ್ಗೆ ಆಗಲಿ, ಇಲ್ಲಿ ಬಂದು ಹೋಗೋರಿಗೆ ಮಾತ್ರ ಆ ವಿಷಯ ಸ್ಪ್ರೆಡ್ ಆಗ್ತಿತ್ತು. ಸೊ ಅದನ್ನು ನಾನು ಸೋಷಿಯಲ್ ಮೀಡಿಯಾಲಿ ಅದನ್ನು ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದರಿಂದ ಇವ್ರ ಬಗ್ಗೆ ನನ್ನ ಮೆಂಬರ್ಸ್ ಎಲ್ಲರನ್ನೂ ಕೇಳಿದೆ. ಅವರು ಹೌದು, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡೋಣ, ಆ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ 2012ರಲ್ಲೇ ಆ ಥರ ಸ್ಟಾರ್ಟ್ ಮಾಡಿದೆ ನಾನು. 2012ರಿಂದ ಈಗಲೂ ಅದು ಪೇಜ್ ಇನ್ನೂ ಆ್ಯಕ್ಟಿವ್ ಆಗೇ ಇದೆ. ಅದರಲ್ಲಿ ಹಲವಾರು ವಿಷಯಗಳನ್ನ ಹೇಳ್ತಾ ಇದ್ದೀವಿ. ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳಿದ್ದೀವಿ, ವಿಜ್ಞಾನಿಗಳ ಬಗ್ಗೆ ಹೇಳಿದ್ದೀವಿ, ಹಿಂದೂ ಕಲ್ಚರ್ ಬಗ್ಗೆ ಹೇಳಿದ್ದೀವಿ. ವಿತ್ ಸೈಂಟಿಫಿಕ್ ರೀಸನ್ಸ್ ಹಿಂದೂ ಕಲ್ಚರ್ ಯಾಕೆ ಈ ಥರ ಆಗಿದೆ, ಹಿಂದೂ ಗಾಡ್ಸ್ ಯಾಕೆ ಈ ಥರ ಇದ್ದಾರೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೀವಿ. ಈ ಯುವ ಧ್ವಜದ ಫಂಕ್ಷನ್ಗೆ 2003ರಿಂದ ಅಂದರೆ ಸ್ಟಾರ್ಟಿಂಗ್ ಆದಂಗಿಂದ ಬರ್ತಾ ಇದ್ದೀನಿ. ಈ ಯುವ ಧ್ವಜ ವಾಹ್, ಹೆಸರೇ ಎಷ್ಟು ಚೆನ್ನಾಗಿದೆ ರೀ. ಬಂಡಲ್ ಆಫ್ ಯೂತ್ಸ್. ಯುವ ಧ್ವಜ ಅಂದರೆ ಯುವಕರ ಸಮ್ಮಿಲನ ಅಂತ ಹೇಳಿದ್ರೆ, ಆ ಹೆಸರು ಕೇಳ್ತಾ ಇದ್ರೆ ಪುಳಕ ಆಗುತ್ತೆ, ಜುಮ್ಮನ್ನುತ್ತೆ. ಅವಾಗ ಮನಸ್ಸಿಗೆ ಒಂಥರ ಏನು ಇಮೇಜ್ ಕೊಡುತ್ತೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ವಾಕ್ಯದ ತಾತ್ಪರ್ಯ ಏನಂದ್ರೆ, ತಾಯಿ ಮತ್ತೆ ತಾಯ್ನಾಡು ಎರಡು ಸ್ವರ್ಗಕ್ಕಿಂತ ಮಿಗಿಲು. ಈ ಸ್ವರ್ಗನ ಹುಡುಕ್ಬೇಕನ್ನೋ ಹುಚ್ಚು ಕುತೂಹಲ ನನಗಿತ್ತು. ಈ ಸ್ವರ್ಗನ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದೆ ಯುವಧ್ವಜ. ಈ ಸಂಘದಿಂದ ಸಾಕಷ್ಟು ಕಲ್ತಿದ್ದೆ. ಉದಾಹರಣೆಗೆ ಯೂನಿಟಿ, ಟೈಮ್ ಕೀಪ್ ಅಪ್ ಮಾಡೋದಾಗಿರ್ಬೋದು, ನಾಟಕ, ಮೈಮ್, ಪ್ರತಿಯೊಂದೂ ತುಂಬ ಚೆನ್ನಾಗೇ ಕಲ್ತಿದ್ದೀನಿ. ನಾನು ಯುವಧ್ವಜಕ್ಕೆ 2011ರಲ್ಲಿ ಸೇರ್ಕೊಂಡ್ಮೇಲೆ ಗೊತ್ತಾಯಿತು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತ. ನಾವು ಯುವಕರಾಗಿ ನಮ್ಮ ದೇಶದ ಬಗ್ಗೆ ಮತ್ತು ದೇಶಾಭಿಮಾನವನ್ನು ಯಾವ ರೀತಿ ಹುಟ್ಟಾಕಬೇಕೆಂದು ಯುವಧ್ವಜಕ್ಕೆ ಸೇರಿದ್ಮೇಲೆ ಗೊತ್ತಾಯಿತು. ಅಶಕ್ತ ಪೋಷಕ ಸಭಾನಲ್ಲಿ ಅದಕ್ಕೆಲ್ಲ ಜಾಗ ಕೊಟ್ಟು ಅವರು ತುಂಬಾನೇ ಸಹಾಯ ಮಾಡಿದ್ದಾರೆ. ತುಂಬಾನೇ ಹೋದ ವರ್ಷ ಅಂತೂ ಒಬ್ಬೊಬ್ರು ಇಲ್ಲಿ ಬಂದವರೆಲ್ಲ ಹೊಗಳಿ ಮಕ್ಕಳನ್ನ ಬೆನ್ತಟ್ಟಿ ಹೋಗಿದ್ದಾರೆ. ಅದನ್ನೇ ಇವ್ರು ಪ್ರತಿ ವರ್ಷ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಮಹದಾಸೆ. ಇದ್ರ ಮುಖಾಂತರ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಜನರಲ್ಲೇನೆ ಒಂದು ಪ್ರಶ್ನೆಯನ್ನ ಹಾಕಿದ್ವಿ.
ಈ ಒಂದು ಸಾಮಾಜಿಕ ಪಿಡುಗುಗಳಾಗಿರ್ಬೋದು ಅಥವಾ ಕಳಕಳಿಗಳಾಗಿರ್ಬೋದು ಇದು ಯಾವ ರೀತಿ ಮುಂದಕ್ಕೆ ನೀವು ತಗೊಂಡು ಹೋಗ್ತೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ ಹಾಕಿದ್ವಿ. ಅದರಲ್ಲಿ ಎಷ್ಟೋ ನಮಗೆ ಉತ್ತರ ಸಿಕ್ಕಿರಬಹುದು, ಸಿಕ್ಕದೇನೂ ಇರಬಹುದು. ಆದ್ರೆ ಸಿಕ್ಕಿರೋ ಉತ್ತರ ಅಷ್ಟೂ ಕೂಡ ಯಾವತ್ತೂ ಒಂದು ಕಡೆ ಬೆಳವಣಿಗೆಗೆ ಮುಖ ಮಾಡಿದೆ ಹೊರತು ಯಾವುದೇ ರೀತಿಯಾದ ಒಂದು ತಿರುಗಿ ನೋಡಿಲ್ಲ ನಾವು. ಇವತ್ತು ಹಿಂತಿರುಗಿ ನೋಡಿದಾಗ ನಮ್ಗೆ ಅನ್ಸೋದು ಏನು ಅಂದ್ರೆ, ಯುವಧ್ವಜದ ಮೂಲಕ ನಾವು ಜನರಿಗೆ ಏನಾದ್ರೂ ತಿಳಿಸಿದ್ದೀವಿ ಅನ್ನೋದಕ್ಕಿಂತ ನಾವು ಕಲ್ತಿರೋದು, ತಿಳಿದಿರೋದು ಬಹಳ ಇದೆ. ಹೀಗೆ ಯುವಧ್ವಜದ ಮೂಲಕ ನಮ್ಮ ದೇಶದ ಹಿರಿಮೆಯನ್ನ ನಾವು ಇನ್ನಷ್ಟು ತಿಳಿತಾ, ಜನರಿಗೆ ಮತ್ತಷ್ಟು ತಿಳಿಸ್ತಾ ನಮ್ಮ ದೇಶವನ್ನ ಜಗತ್ತಿನ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ.